ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಿಮ್ಮ ಅತ್ತೆ ಮಾವ ನಿನ್ ಗಂಡ ಹೇಳ್ದಂಗೆ ಕೇಳ್ಕೊಂಡು ಈ ಮನೆಯಲ್ಲಿ ಸಂಸಾರ ಮಾಡ್ಕೊಂಡ್ ಬಿದ್ದಿರು. ಅದನ್ನೆಲ್ಲ ನೀವ್ ಡಿಸೈಡ್ ಮಾಡಬೇಡಿ, ನಾನೇ ಡಿಸೈಡ್ ಮಾಡ್ಬೇಕು. ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಆಗಿದೆ, ಇನ್ನು ಮುಂದೆ ನೀನ್ ಆಟ ಎಲ್ಲ ನಡೆಯೋದಿಲ್ಲ. ಅದನ್ನ ನೀವು ಫೋರ್ಸ್ಫುಲಿ ಮಾಡಿ. ಹೆಂಗೋ ಮದುವೆ ಆಯ್ತಲ್ಲ, ಆಫೀಸರ್ ಮುಂದೆ ಸೈನ್ ಮಾಡೋದನ್ನ ಫೋಟೋನು ತೆಗೆದಿದ್ದೀವಿ. ಇನ್ನು 2 ದಿವಸದಲ್ಲಿ ಸರ್ಟಿಫಿಕೇಟ್ ಬರುತ್ತೆ. ಈ ತರ ಆಟ ಮಾಡೋದು, ತಾಳಿ ಕಿತ್ ಬಿಸಾಕೋದು ಇವೆಲ್ಲ ಮಾಡಕ್ ಹೋಗ್ಬೇಡ. ನ್ಯಾಯವಾಗಿ ಬಾಳ್ವೆ ಮಾಡ್ಕೊಂಡ್ ಬಿದ್ದಿರು. ಇನ್ಮೇಲಿಂದಿದೆ ನಿನ್ ಸ್ವರ್ಗ ಇಲ್ಲೇ ಬಿದ್ದಿರ್ಬೇಕು. ಅಣ್ಣ ಏನ್ ಹೇಳ್ತಾ ಇದ್ದೀರಣ್ಣ? ಏನಪ್ಪ ನೀನು ಏನ್ ಹೇಳ್ತಾ ಇದ್ರ ಅಂತ ಆಶ್ಚರ್ಯವಾಗಿ ಕೇಳ್ತಾ ಇದ್ಯಲ್ಲ. ಯಾಕೆ ನನ್ನ ಹೆಂಡತಿ ನಿನ್ನ ಹೆಂಡತಿ ಎಲ್ಲ ನಮ್ಮ ಮನೇಲಿ ನಮ್ಮ ಜೊತೆ ತಾನಿದ್ದಾರೆ, ಹಂಗೇನೆ ಇದನು. ಅಣ್ಣ ಮದ್ವೆ ಎಲ್ಲ ನಿಮ್ಮಿಷ್ಟದಂಗೆ ಆಯ್ತಲ್ಲ, ನಾನು ನಿಮ್ ಜೊತೆ ತಾನೇ ಇದ್ದೆ. ಅಣ್ಣ ಇಲ್ಲೇ ಬಿಟ್ಟೋಗೋಣ ಅಂದ್ರೆ ಏನಣ್ಣ ಅರ್ಥ? ಪಾಪ ಅಣ್ಣ ಐಶು, ಅವಳನ್ನ ನಮ್ ಜೊತೆನೆ ಕರ್ಕೊಂಡೋಗೋಣ ಅಣ್ಣ. ನಮ್ಮಂಥ ಅನುಕೂಲಸ್ಥರ ಮನೇಲಿದ್ದು ಇಲ್ಲಿ ಇದ್ದಕ್ಕಿದ್ದಂಗೆ ಬಿಟ್ಟೋದ್ರೆ ಅವಳು ಹೆಂಗಣ್ಣ ಇರ್ತಾಳೆ? ದಯವಿಟ್ಟು ಅವಳನ್ನ ಕರ್ಕೊಂಡೋಗೋಣ ಅಣ್ಣ, ಅರ್ಥ ಮಾಡ್ಕೊಳ್ಳಿ ಅಣ್ಣ. ಅಣ್ಣ ಐಶು ನಮ್ ಜೊತೆನೆ ಬರ್ಲಿ ಅಣ್ಣ, ಅವಳು ನಮ್ ಜೊತೆನೆ ಇರ್ಲಿ. ಅವ ಏನವ ಇದು? ಏಯ್ ನೀನೊಸಿ ನಿಂತ್ಕೊಳ್ಳ. ಏನಯ್ಯ ನೀನ್ ಹೇಳ್ತಾ ಇರೋದು? ಏನಾಗದ ಈ ಮನೆಗೆ ಅಂತೀನಿ? ಏನೋ ನಿಮ್ ಮನೆ ಅನುಕೂಲ ಇಲ್ದೇ ಇರ್ಬೋದು, ಉದ್ದ ಆಗ್ಲ ಇಲ್ದೇ ಇರ್ಬೋದು, ಅದಕ್ಕೆ ಅಂತ ಮದ್ವೆ ಮಾಡ್ಕೊಟ್ ಹೆಣ್ಮಗ್ಳನ್ನ ಕರ್ಕೊಂಡೋಯ್ತೀನಿ ಅಂತ ಹೇಳ್ತಾ ಇದ್ದೆ. ನ್ಯಾಯವೇ? ಏಯ್ ನೀ ಸುಮ್ನಿರಮ್ಮ, ನಾನ್ ನಮ್ಮಣ್ಣನ ಜೊತೆ ಮಾತಾಡ್ತಾ ಇದ್ದೀನಿ, ನೀ ಸುಮ್ ನಿಂತ್ಕೊಂಡ್ರೆ ಸರಿ. ಏನೇ ನೀನು ಹಿಂಗೆ ಆಡ್ತಾ ಇದೆಯಲ್ಲ? ಇವಳು ಮಾಡಿರೋ ಈ ಗನಂದಾರಿ ಕೆಲ್ಸಕ್ಕೆ ಇದೆ ಇವಳಿಗೆ ದೊಡ್ಡ ಅರಮನೆ. ಹಂಗೆ ಅವಳ ಮತ್ತೆ ಸಾಯ್ಲಿ ಬಿಡು. ಅಣ್ಣ ಆ ತರ ಎಲ್ಲ ನನ್ನಿಂದ ಸುಮ್ನಿರಕ್ ಆಗಲ್ಲ ಅಣ್ಣ, ನಾನು ಅವಳಿಗೆ ಅಣ್ಣನೇ. ಓಹೋ ನೀನು ಅಣ್ಣನೇ ಅಲ್ವಾ? ಮರ್ತೋಗಿದ್ದೆ. ಸರಿ ಒಂದು ಕೆಲಸ ಮಾಡು, ಹೋಗಿ ಯಾವುದಾದ್ರೂ ಒಂದು ಮನೆ ನೋಡ್ಬಿಟ್ಟು ಬೋಗಿಗೆ ಹಾಕ್ಸ್ಕೊಟ್ಬಿಡು. ಅಲ್ಲೇ ಕರ್ಕೊಂಡೋಗಿ ಇಡ್ಸು. ಆಗತ್ತಾ? ನಿನ್ ಕೈಲಿ ಆಗುತ್ತೇನಪ್ಪ? ಆಗಲ್ಲ ತಾನೆ? ಇದೀನಿ ಲೇ ಇಷ್ಟಕ್ಕೆ ಮುಗ್ದೋಗ್ಬಿಡುತ್ತೆ ಅಂತ ಅನ್ಕೊಡಿಯ. ಹೆಣ್ಣು ಮಕ್ಳು ಹುಡ್ದಾಗಿಂದ ಸಾಯೋವರೆಗೂ ತವ್ರ ಮನೆಗೆ ಹೊರೆಯಾಗಿರ್ತಾರೆ. ಮದುವೆಯಿಂದ ಹಿಡಿದು ಬಸ್ರಿ ಬಾಣಂತಿ ಮಕ್ಳು ಕಿವಿ ಚುಚ್ಚೋವರೆಗೂ ವಯಸ್ಸಾಗೋದು, ಟಿಕೆಟ್ ತೊಗೊಳೋದು ಒಂದೊಂದ ಇರುತ್ತೆ ಇವ್ರದ್ದು. ಹಿಂಗೆ ಸಾಲಾಗಿ ಶಾಸ್ತ್ರ ಮಾಡ್ತಾ ಹೋಗ್ಬೇಕು. ಅದೆಲ್ಲ ನಿನ್ನಿಂದ ಮಾಡೋಕ್ಕಾಗತ್ತಾ? ಏನೋ ಮಾತಾಡಕ್ ಬಂದ್ಬಿಟ್ಟ. ಅಣ್ಣ ಅದಕ್ಕೂ ಇದಕ್ಕೂ ಏನಣ್ಣ ಸಂಬಂಧ? ನೀವೇನೇ ಹೇಳಿದ್ರು ಐಶು ನಿಲ್ ಬಿಟ್ಟು ಹೋಗೋದು ಸರಿಯಲ್ಲ ಅಣ್ಣ. ಅಣ್ಣ ಪ್ಲೀಸ್ ಅಣ್ಣ, ನಾವ್ ನಮ್ಮನೆಗೆ ಹೋಗೋಣ. ನಂಗೆ ಮನೇಲಿ ಇರೋದಕ್ಕೆ ಇಷ್ಟನೇ ಇಲ್ಲ. ನಾನು ಒಬ್ಳೆ ಬಿಟ್ಟು ಹೋಗ್ಬೇಡಿ. ನಮ್ಮನೆಗೆ ಹೋಗೋಣ? ಯಾವ್ದಮ್ಮ ನಿನ್ನ ಮನೆ? ಅದು ನಿನ್ನ ಮನೆ ಅಲ್ಲ, ಅದು ನಿನ್ನ ತವ್ರ ಮನೆ. ಅಲ್ಲಿಗೆ ಹಬ್ಬ ಹರಿದಿನಕ್ಕೆ ಬರಬೇಕು, ಮಾಡಿದಿನ ತಿನ್ಬೇಕು, ಬಾಯಿ ಮುಚ್ಕೊಂಡು ಹೋಗ್ತಾ ಇರ್ಬೇಕು. ಅಲ್ಲೇ ಊಟ ಹೊಡ್ಕೊಂಡಿರೋದಲ್ಲ. ನಮ್ಮನೆ ಅಂತೆ ನಮ್ಮನೆ. ಅಣ್ಣ ನಂಗೆ ಮನೇಲಿ ಹೇಗಣ್ಣ ಇರೋದಕ್ಕಾಗುತ್ತೆ? ಅದನ್ನು ಇವ್ರಗಳ ಜೊತೆ ಇರ್ಬೇಕಾ? ಇದೇನಿ ಜಾನ್ಸಿ ಅಕ್ಕ, ಈ ಹುಡುಗಿ ಹಿಂಗ್ ಮಾತಾಡ್ತಾವಳೆ. ಮೊನ್ನೆ ನೋಡಿದ್ರೆ ಮದ್ವೆ ಮನೆಯಲ್ಲೂ ಹಂಗೆ ಮಾತಾಡ್ತಾ ಇದ್ಲು. ನಿಮ್ಮನ್ನ ನೋಡಿದ್ರೆ ಊರ್ ಜನ ಎಲ್ಲ ಎದುರುತ್ತಾರೆ, ಈ ಹುಡುಗಿ ನೋಡಿದ್ರೆ ಹಿಂಗ್ ಮಾತಾಡ್ತಾಳೆ. ಏಯ್ ಮಾತಾಡ್ಲಿ ಬಿಡೆ, 7 ದಿನ ಮಾತಾಡ್ತಾಳೆ ಅಷ್ಟಯ್ಯ. ಆಮ್ಯಾಗ ನನ್ ಕೈ ರುಸಿ ತೋರ್ಸಿದ್ರೆ ತಾನಾಗೆ ದಾರಿಗೆ ಬರ್ತಾಳೆ ಕಣ. ಅಣ್ಣ ನಾನು ಹೊರಗಡೆ ಇರ್ತೀನಣ್ಣ, ನನ್ನಿಂದ ಇದನ್ನೆಲ್ಲ ನೋಡಕ್ ಆಗ್ತಾ ಇಲ್ಲ. ಅಣ್ಣ ಪ್ಲೀಸ್ ಅಣ್ಣ, ನೀನಾದ್ರೂ ಅಣ್ಣಗೆ ಒಂದ್ಸತಿ ಹೇಳು. ನಾನು ನಮ್ಮನ್ನ ನೋಡ್ಬೇಕು ಅನ್ಸ್ತಾ ಇದೆ ಅಣ್ಣ. ಪ್ಲೀಸ್ ಅಣ್ಣ ಪ್ಲೀಸ್. ಅಳ್ಬೇಡಮ್ಮ, ದಯವಿಟ್ಟು ಅಳ್ಬೇಡ. ಅಯ್ಯೋ 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 ಏನ್ ನಾಟಕ ಆಡ್ತಾರೆ. ಬಾರೈತೆಗೆ ಕಾಲಿಗೆ ಬೇರೆ ಬೀಳ್ತಾಳೆ ಕಾಲಿಗೆ. ನೀವ್ ಹೋಗ ಆಸೆ ನಿಂತ್ಕೊ ಹೋಗು. ನೀ ಸುಮ್ ನಿಂತ್ಕೊಳಮ್ಮ. ಅಣ್ಣ ದಯವಿಟ್ಟು ಐಶುನ್ ಮನೆ ಕರ್ಕೊಂಡು ಹೋಗೋಣ. ಅವಳು ಹೇಳೋದು ನನ್ನಿಂದ ನೋಡಕ್ ಆಗ್ತಾ ಇಲ್ಲ. ಏನಪ್ಪ ನೀನು ಇವ್ರ ಜೊತೆ ಸೇರ್ಕೊಂಡು
ನಾಟಕ ಮಾಡ್ತಾ ಇದ್ಯಾ? ಯಾಕೆ ಇದನ್ನ ನೋಡಿದ್ರೆ ನಿನಗೆ ಮನೆ ಥರ ಅನ್ನಿಸ್ತಾ ಇಲ್ವಾ? ಇಲ್ಲಿರೋರು ಯಾರು ಮನುಷ್ಯರ ಥರ ಕಾಣಿಸ್ತಾ ಇಲ್ವಾ? ಅಲ್ಲಯ್ಯ, ಇದಕ್ಕಿಂತ ಚಿಕ್ಕ ಮನೇಲಿ ಅಲ್ವೇನಯ್ಯ ನಾವೆಲ್ಲ ನಮ್ಮ ಬಾಲ್ಯನ ಕಳೆದಿದ್ದು? ಯಾಕೆ ಅದೆಲ್ಲ ಮರ್ತೋಯ್ತಾ? ಅಣ್ಣ ಅದು ಅವಾಗ ಅಣ್ಣ, ಅದು ನಮ್ಗೆ ಅಭ್ಯಾಸ ಆಗಿತ್ತು. ಅವಳನ್ನ ಇಷ್ಟು ಮುದ್ದಾಗಿ ಸಾಕ್ಬಿಟ್ಟು ಇಂಥ ಮನೇಲಿ ಇದ್ದಕ್ಕಿದ್ದಾಗೆ ಬಿಟ್ಟೋದ್ರೆ ಅವಳು ಹೆಂಗಣ ಇರ್ತಾಳೆ? ಹೌದಪ್ಪ, ಮುದ್ದಾಗಿ ಸಾಕಿದ ಪಾಪಕ್ಕೇನೆ ಮುಖಕ್ಕೆ ಮಸಿ ಬಡದ್ಲಲ್ಲ. ನಮ್ಮನ್ನೆಲ್ಲ ಏಮಾರಿಸ್ಬಿಟ್ಟು ಯಾವನಿಂದ ಓಡೋಗ್ಬಿಟ್ಲು. ಸಾಕಪ್ಪ, ಇನ್ಮೇಲಿಂದ ನಾನಿಂದ ಏಮಾರಕ್ಕಾಗೋದಿಲ್ಲ. ಇವಳು ಇಲ್ಲೇ ಇರಲಿ, ಸ್ವಲ್ಪ ದಿನದಲ್ಲಿ ಎಲ್ಲ ಅಭ್ಯಾಸ ಆಗುತ್ತೆ. ಜಾನ್ಸಿ, ನಾನು ಬರ್ತೀನಮ್ಮ, ನನಗೆ ಸ್ವಲ್ಪ ಕೆಲಸ ಇದೆ. ಸರಿ ಅಣ್ಣಯ್ಯ. ಇಲ್ಲೇ ಇದ್ಕೊಂಡು ಇವನ್ನೆಲ್ಲ ನಾನು ನೋಡೋಕ್ಕಾಗೋದಿಲ್ಲ, ನೀನೇ ನೋಡ್ಕೊಂಬ. ನಾನ್ ನೋಡ್ಕೊಂತೀನಿ ಹೋಗಣ್ಣಯ್ಯ, ಯೋಚನೆ ಮಾಡ್ಬೇಡ. ಏತೆ, ನೀನು ನನ್ನ ತಮ್ಮನಾಗಿ ನನ್ನ ಹಿಂದೆ ಬರಂಗಿದ್ರೆ ಬಾ, ಇಲ್ಲ ನಿನ್ ತಂಗಿನೇ ಬೇಕು ಅಂದ್ರೆ ನೀನು ಇವಳ ಜೊತೆನೆ ಸಾಯಿ. ಬರೀತೆಗೆ ಬಾ, ಹೋಗ್ಲಿ ಬಾ ಅವರು. ಅಯ್ಯಯ್ಯವ್ವ, ಅದೇನು ಆಟ ಆಡ್ತೀವ? ಅಣ್ಣ 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 ಸೀಮೆ ಸುಣ್ಣ ಅಂತ. ಪ್ಲೀಸ್ ಅಣ್ಣ, ನಾನೊಬ್ಬಳ ಬಿಟ್ಟು ಹೋಗ್ಬೇಡ ಅಣ್ಣ. ನಾನು ಬರ್ತೀನಣ್ಣ, ಅಮ್ಮ ನೋಡ್. ಯೋ ಹೋಗಯ್ಯ, ನೀನು ಇಲ್ಲೇ ಇದ್ರೆ ಈ ಗಾನ ಭಜನ ನಿಲ್ಲಕ್ಕಿಲ್ಲ ಕಣ. ಹೋಗು, ಹೋಗಯ್ಯ ನೀನು. ಅಣ್ಣ ಪ್ಲೀಸ್ ಅಣ್ಣ. ಬಾರೈತೆ, ಹೋಗಯ್ಯ ನೀನು. ಬಾರೈತೆಗೆ ಹೋಗ್ಲಿ ಅವನು. ನಿಂತ್ಕೊಳ್ಳ ಮೂದೆ. ನೋಡ್ಬೇಕು. ಅಯ್ಯಯ್ಯೋ, ಬರ್ತೀನಿ. ಅಯ್ಯೋ, ಎಲ್ಲೂ ಹೋಗಕ್ ಆಗಕ್ಕಿಲ್ಲ ಕಣ. ಕುಂತ್ಕೊಳ್ಳೆ ಮುದೇವಿ. ಬಡ್ಕೊಂತಾಳ ಅಣ್ಣ ಸೀಮೆ ಸುಣ್ಣ ಅಂತ. ಅಯ್ಯಪ್ಪ. ಏಯ್, ನೀವೇನ್ರೆ ಇಲ್ಲೇನ್ ಕೋತಿ ಕುಣಿತೈತೆ ನಿಂತ್ಕೊಂಡು ನೋಡ್ತಾ ಇದ್ದೀರಲ್ಲ? ಹೋಗ್ರಿ, ಕೇಮೆ ನೋಡೋಗ್ರಿ. ಲೇ ಮಂಜಿ, ರಾತ್ರಿ ಪ್ರಸ್ತಕ್ಕೆ ಎಲ್ಲ ರೆಡಿ ಮಾಡ್ಕ. ಹೋಗೆ ನೀನುವೆ. ಜಾನ್ಸಿ, ಏನಯ್ಯ ನಿಂದು? ಆಗ್ಲಿಂದ ಫೋನ್ ಮೇಲೆ ಫೋನ್ ಬರ್ತಾ ಇದೆ. ನನಗೊಂಚೂರು ಕೆಲಸ ಇದೆ, ಹೋಗಿ ಮುಗಿಸ್ಕೊ. ಹೋಗೋಕ್ ಸೌರು ನಂಗೆ ಗೊತ್ತೈತೆ. ಎಂತವನಂತ ನನಗ್ ಗೊತ್ತಿಲ್ಲ. ಸುಬೇದಾರ್ ನನ್ ಮಗ. ಹೋಗಯ್ಯೋ, ಕಳ್ಸ್ಕೊ. ಬಂದ್ಬಿಟ್ಟ ಮಾತಾಡಕ್ಕೆ. ಫೋನ್ ಸುಮ್ಕಿರವ. ಅಲ್ಲಿ ನೋಡ ಐಜು ಬೇಬಿ ಆಮೇಲೆ ನಿಂತ್ಕೊಳ್ಳ ಅಲ್ಲಿ. ಏಯ್ ಸರ್ಕಳ. ಆಗ್ಲೇ ಐಸ್ ಬೇಬಿ ಬಂದ್ಬಿಟ್ಟ. ಕೇಳ್ಕ, ಹತ್ರು ಕರೆದ್ರು ಸುರಿದ್ರು ಇನ್ಮ್ಯಾಗ ನಮ್ಮನೆಯ ಗತಿ. ಬಿಟ್ಟು ಹೊಂಟದ ನಿಮ್ಮ ಅಣ್ಣಯ್ಯ. ಅಣ್ಣನೂ ಇಲ್ಲ, ಸೀಮೆ ಸುಣ್ಣನೂ ಇಲ್ಲ ಕಡ. ತಲೆ ಚಿಟ್ಟಿಡಿತದೆ. ಸ್ವಲ್ಪ ಏನಾದ್ರೂ ಮಡಗಿದೆಯಲ್ಲ? ಎದಳ, ರಾತ್ರಿ ಪ್ರಸ್ತ ಬೇಕಾ ಬೇಡ್ವಾ? ನಡಿಲ. ಏಟ ತಾಳ್ಕಲ್ ಸುಮ್ಕಿರ್ತಾಳ, ಸುಮ್ನೆ ಇಲ್ಲ. ನಡಿ ನಡಿ, ಎದಾಳ್ ಮ್ಯಾಕೆ. ನಡಿ ನಡಿ, ಕಣ್ಣೀರ್ ಹಾಕಿ ಹೊಡಿಬೇಡ ಕಣವಾ. ಜನನಿ, ಅವ್ರು ಯಾಕೆ ನಮ್ಮನ್ನ ಇಲ್ಲಿಗೆ ಬರಕ್ಕೆ ಹೇಳಿದ್ರು? ಗೊತ್ತಿಲ್ಲ ಪೃಥ್ವಿ, ಇರು ಕಾಲ್ ಮಾಡ್ತೀನಿ. ಹೇಳಿ ಜನನಿ. ಹಲೋ ಮ್ಯಾಮ್, ಇಲ್ಲಿ ಹಾಸ್ಪಿಟಲ್ಗೆ ಬಂದಿದ್ದೀವಿ. ಹೌದಾ? ಕ್ಯಾಶುಯಾಲಿಟಿ ರೂಮ್ ಎಲ್ಲಿದೆ ಅಂತ ಕೇಳ್ಕೊಂಡು ಬನ್ನಿ. ಸರಿ ಮ್ಯಾಮ್. ಜನನಿ ಏನಂದ್ರು? ಕ್ಯಾಶುಯಾಲಿಟಿ ರೂಮ್ ಹತ್ರ ಬರಕ್ ಹೇಳಿದ್ದಾರೆ. ಎಕ್ಸ್ಕ್ಯೂಸ್ ಮೀ, ಎಸ್, ಇಲ್ಲಿ ಕ್ಯಾಶುಯಾಲಿಟಿ ರೂಮ್ ಎಲ್ಲಿದೆ? ಅಥವಾ ಚಾರುಲತಾ ಮೇಡಮ್ ಎಲ್ಲಿದ್ದಾರೆ? ಸ್ಟ್ರೈಟ್ ಹೋಗಿ ಲೆಫ್ಟ್ ತಗೊಳ್ಳಿ. ಥ್ಯಾಂಕ್ ಯು. Okay. ಜನನಿ ಬಾ.